ಸ್ನೇಹಿತರೆ, ಈಗಾಗಲೇ ನಾನು ಬಹಳಷ್ಟು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಕೂಡ ತುಂಬ ವಿಶೇಷವಾದಂಥದ್ದು, ಹಾಗೆ ಬಹಳ ಜಾಗ್ರತೆಯಿಂದ ಉಪಯೋಗ ಮಾಡಬೇಕಾದಂತಹ ಒಂದು ಗಿಡಮೂಲಿಕೆಯನ್ನು ನಿಮ್ಗೆ ನಾನು ಪರಿಚಯ ಮಾಡಲಿಕ್ಕಿದ್ದೇನೆ. ನಿಮಗೆ ಅನುಭವ ಬಂದಿರಬಹುದು ಅಥವಾ ಬೇರೆಯವರಿಗೆ ಆಗಿರೋದನ್ನ ನೀವು ಕೇಳಿರಬಹುದು. ನಮ್ಮ ಕೆನ್ನೆ ಅಥವಾ ದವಡೆಯ ಬದಿಯಲ್ಲಿ ಬಾವು ಆಗುವಂಥದ್ದು, ಇದಕ್ಕೆ ಮಂಗನ ಬಾವು ಅಂತಲೂ ಸಹ ಕರೀತಾರೆ. ಇದನ್ನು ಗುಣಪಡಿಸಲಿಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಒಂದು ಗಿಡದ ಎಲೆಯನ್ನು ಅರೆದು ಹಚ್ಚೋದ್ರಿಂದ ಈ ಮಂಗನ ಬಾವನ್ನು ಕಡಿಮೆ ಮಾಡ್ತಾ ಇದ್ರು. ಈ ಒಂದು ಬಾವು ಬರೋದಕ್ಕೆ ನಮ್ಮ ಹಳ್ಳಿಯಲ್ಲಿ ಇನ್ನೊಂದು ಹೆಸರಿದೆ, ಕೆಪ್ಪಟ್ಟೆ ಅಂತ ಹೇಳಿ. ಈ ಕೆಪ್ಪಟ್ಟೆಯನ್ನು ಗುಣಪಡಿಸಲಿಕ್ಕೆ ಕೆಪ್ಪಟ್ಟೆ ಗಿಡವನ್ನು ಉಪಯೋಗ ಮಾಡ್ತಾಯಿದ್ರು. ಇದಕ್ಕೆ ಉಮ್ಮತ್ತಿ ಗಿಡ ಅಂತಲೂ ಕರೀತಾರೆ, ಉಮ್ಮತ್ತೆ ಗಿಡ ಅಂತಲೂ ಸಹ ಕರೀತಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ. ನಿಮ್ಮ ಕಡೆ ಯಾವ ಹೆಸರಿಂದ ಈ ಗಿಡಕ್ಕೆ ಕರೀತಾರೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಂಡಾಗತ್ತೆ. ಸ್ನೇಹಿತರೆ, ಈ ಒಂದು ಉಮ್ಮತ್ತಿ ಗಿಡವನ್ನು ಅಥವಾ ಕೆಪ್ಪಟ್ಟೆ ಗಿಡನ ನಾವು ಉಪಯೋಗ ಮಾಡುವಾಗ ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಈ ಗಿಡದ ರೀತಿಯಲ್ಲಿ ಹಲವಾರು ಗಿಡಗಳಿವೆ. ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಆರೋಗ್ಯ ಲಾಭಗಳನ್ನ ಕೊಡೋ ಜೊತೆಗೆ ನಮ್ಮ ಜೀವಕ್ಕೆ ಕಂಟಕವನ್ನು ಸಹ ತಂದೊಡ್ಡುತ್ತೆ. ಈ ರೀತಿಯ ಗಿಡಗಳನ್ನು ನಾವು ಉಪಯೋಗ ಮಾಡುವಾಗ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಗಿಡದ ಪರಿಚಯವನ್ನು ಸರಿಯಾಗಿ ಹೊಂದಬೇಕಾಗತ್ತೆ. ಗಿಡದ ಮಾಹಿತಿಯನ್ನು ನಾವು ಸರಿಯಾಗಿ ಹೊಂದಬೇಕಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಈ ಒಂದು ಉಮ್ಮತ್ತಿ ಗಿಡದ ಎಲೆಯನ್ನು ಪುರಾತನ ಆಯುರ್ವೇದದಲ್ಲಿ, ಸಿದ್ಧ ಔಷಧಿಯಲ್ಲಿ ಹಾಗೂ ಜನಪದ ಚಿಕಿತ್ಸೆಯಲ್ಲಿ ಸಹ ಇದನ್ನು ಬಳಸಲಾಗುತ್ತದೆ. ಇವತ್ತಿಗೂ ಕೂಡ ಹಳ್ಳಿಯಲ್ಲಿ ಇದನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂಥ ಒಂದು ಸಸ್ಯ. ಈ ಉಮ್ಮತ್ತಿ ಗಿಡದ ವೈಜ್ಞಾನಿಕ ಹೆಸರು ಡಾಟೂರಾ ಸ್ಟ್ರೊಮಿನಿಯಂ. ಇದು ಸುಮಾರು 2-5 ಅಡಿ ಎತ್ತರಗಳಷ್ಟು ಬೆಳೆಯುತ್ತೆ. ಹಾಗೆಯೇ ಇದೊಂದು ಪೊದೆ ಗಿಡ ಕೂಡ ಹೌದು. ಈ ಗಿಡ ಔಷಧಿ ಗಿಡವಾಗಿದ್ದರೂ ಇದು ಒಂದು ವಿಷಪೂರಿತವಾದಂತಹ ಗಿಡ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದೇ ಇದ್ದರೆ ನಮ್ಮ ದೇಹಕ್ಕೆ ವಿಷವೇರುವಂತಹ ಪ್ರಮೇಯಗಳು ಬಹಳಷ್ಟಿವೆ. ಈ ಗಿಡದ ಎಲೆ ಮಂಗನ ಬಾವು ಅಥವಾ ಕೆಪ್ಪಟ್ಟೆಗೆ ಒಂದು ಒಳ್ಳೆಯ ಔಷಧಿ. ನೀವು ಸಾಮಾನ್ಯವಾಗಿ ಚಿಕಿತ್ಸೆಯನ್ನು ಪಡೆದು ಗುಣವಾಗದಿದ್ದರೂ ಕೂಡ ಈ ಗಿಡದ ಎಲೆಯನ್ನು ಹಚ್ಚೋದ್ರಿಂದ 100% ಗುಣ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ, ಹಳ್ಳಿ ಭಾಗದಲ್ಲಿ ಈ ಗಿಡದ ಎಲೆಯನ್ನು ಉಪಯೋಗ ಮಾಡಿಕೊಂಡು ಈ ಮಂಗನ ಬಾವನ್ನು ಕಡಿಮೆ ಮಾಡ್ಕೊಳ್ತಿದ್ದಾರೆ. ಈ ಗಿಡವನ್ನು ನೀವೆಲ್ಲ ನೋಡಿರ್ತೀರಿ. ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ, ಈ ಗದ್ದೆ ಬದಿಯಲ್ಲಿ, ತೋಟದ ಸೈಡಲ್ಲಿ, ಹಾಗೆಯೇ ಹೆಚ್ಚಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಅಥವಾ ಈ ಖಾಲಿ ಜಾಗ ಇರುತ್ತೆ, ಯಾರು ಓಡಾಡ್ದಿರೋ ಖಾಲಿ ಜಾಗ ಇರುತ್ತಲ್ವ, ಅಲ್ಲೆಲ್ಲೇ ಹೆಚ್ಚಾಗಿ ಇದು ಬೆಳೆಯುವಂತಹ ಗಿಡ. ಸ್ವಾಭಾವಿಕವಾಗಿ ಮಳೆಗಾಲದ ನಂತರ ಹೆಚ್ಚಾಗಿ ಈ ಗಿಡವನ್ನು ನಾವು ಕಾಣಬಹುದು. ಈ ಗಿಡದ ಎಲೆಗಳು ಅಗಲವಾಗಿದ್ದು ಮೃದುವಾಗಿರುತ್ತೆ, ಗಾಢ ಹಸಿರು ಬಣ್ಣವನ್ನು ಹೊಂದಿರುತ್ತೆ, ಹಾಗೆಯೇ ಸ್ವಲ್ಪ ದುರ್ವಾಸನೆಯನ್ನು ಹೊಂದಿರುತ್ತೆ. ಈ ಗಿಡದಲ್ಲಿ ಹೂವು ಅರಳುತ್ತೆ. ಆ ಹೂವು ಸರಿಸುಮಾರಾಗಿ ನಮಗೆ ನೋಡಲಿಕ್ಕೆ ದೊಡ್ಡ ಗಂಟೆಯ ಆಕಾರದಲ್ಲಿ ನಾವು ಇದನ್ನು ನೋಡ್ಬೋದು. ಇದು ಬಿಳಿ, ನೇರಳೆ ಮತ್ತು ಮಿಶ್ರ ಬಣ್ಣಗಳಿಂದ ಕಂಡುಬರುತ್ತೆ. ಈ ಗಿಡದಲ್ಲಿ ಹೂಗಳು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಅರಳುತ್ತೆ. ಹಾಗೆಯೇ ಕೆಲವು ಹೂಗಳು ಪರಿಮಳವನ್ನು ಹೊಂದಿರುತ್ತೆ. ಈ ಹೂ ಅರಳಿ ಇನ್ನು ಕಾಯಿ ಆಗುತ್ತೆ. ಈ ಕಾಯಿ ಒಳಗಡೆ ಬೀಜಗಳನ್ನು ನಾವು ನೋಡಬಹುದು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇದು ಅದರ ಬೀಜಗಳು. ಇದರ ಕಾಯಿ ಮುಳ್ಳಿನಿಂದ ಕೂಡಿರುತ್ತೆ. ಈ ಮುಳ್ಳು ನಮಗೇನು ಚುಚ್ಚುವಂಥದ್ದಲ್ಲ, ಆದರೆ ಮುಳ್ಳಿನ ರಚನೆಯನ್ನು ಹೊಂದಿರುತ್ತೆ. ನೋಡಿ, ಈ ಕಾಯಿ ಒಳಗಡೆ ಬಹಳಷ್ಟು ಬೀಜಗಳನ್ನು ನಾವು ನೋಡ್ಬೋದು. ಆದರೆ ಈ ಬೀಜಗಳು ಅತ್ಯಂತ ವಿಷಕಾರಿ. ಇದನ್ನು ನಾವು ಅಪ್ಪಿತಪ್ಪಿಯೂ ಕೂಡ ಬಾಯಿಗೆ ಹಾಕಬಾರ್ದು. ಈ ಗಿಡ ಯಾಕೆ ನಮಗೆ ಅಪಾಯಕಾರಿ ಅಂತಂದರೆ, ಈ ಗಿಡದಲ್ಲಿ ಕೆಲವೊಂದು ಬಲವಾದಂತಹ ಆಲ್ಕಲೈಡ್ಗಳಿವೆ, ಅಂದರೆ ಕೆಲವೊಂದು ರಾಸಾಯನಿಕಗಳಿವೆ. ಈ ರಾಸಾಯನಿಕಗಳು ನರಮಂಡಲದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ, ಮೆದುಳಿನ ಕಾರ್ಯವನ್ನು ಬದಲಾಯಿಸುತ್ತೆ, ಹಾಗೆಯೇ ಹೃದಯ ಬಡಿತ ಮತ್ತು ಉಸಿರಾಟದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಇದಕ್ಕಾಗಿಯೇ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ, ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಔಷಧ, ತಪ್ಪಾಗಿ ಬಳಸಿದ್ರೆ ವಿಷ ಅಂತ ಹೇಳಿ. ಇನ್ನು ಈ ಒಂದು ಉಮ್ಮತ್ತೆ ಎಲೆಯನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದಾದರೆ, ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಇದು ಮಂಗನ ಬಾಹು ಅಥವಾ ಕೆಪ್ಪಟ್ಟೆಗೆ ಒಂದು ಒಳ್ಳೆಯ ಔಷಧಿ ಅಂತ ಹೇಳಿ. ಈ ಗಿಡದ ಎಲೆಗಳನ್ನು ತಗೊಂಡು ಚೆನ್ನಾಗಿ ಸ್ವಚ್ಛ ಮಾಡಿ ಅದನ್ನು ನಾವು ಅರಿಬೇಕು. ಅರ್ಧ ನಂತರ ಬಿಸಿ ಮಾಡಬೇಕು. ಬಿಸಿ ಮಾಡಿದಂತಹ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ, ಅಂದರೆ ನಮ್ಮ ಚರ್ಮ ಸುಡದೇ ಇರುವ ಹಾಗೆ ಬಿಸಿ ಇರುವಾಗಲೇ ಇಲ್ಲಿ ಕೆಪ್ಪಟ್ಟೆಯಾಗಿದೆಯೋ ಅಥವಾ ಮಂಗನ ಬಾಹು ಇದೆಯೋ ಅಲ್ಲಿಗೆ ಇದನ್ನು ಹಚ್ಚಬೇಕು. ಈ ರೀತಿ ದಿನಕ್ಕೆ 2-3 ಸಲ ಹಚ್ಚೋದ್ರಿಂದ ಮಂಗನ ಬಾಹು ಕಡಿಮೆ ಆಗುತ್ತೆ. ಒಂದೇ ದಿನ ಕಡಿಮೆ ಆಗೋದಿಲ್ಲ, ನಿಮಗೆ ಸುಮಾರು 2-3 ದಿನ ಅಥವಾ 5 ದಿನ ತನಕ ತಾಗುತ್ತೆ. ನೀವು ಕಡಿಮೆ ಆಗೋ ತನಕ ಈ ಒಂದು ಎಲೆಯನ್ನು ಅರೆದು ಬಿಸಿ ಮಾಡಿ ಹಚ್ಚಿದ್ರಾಯಿತು. ಒಂದು ಒಳ್ಳೆಯ ರಿಸಲ್ಟ್ನ ಕೊಡುವಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು. ಇದು ನಾನು ಸಣ್ಣದಿದ್ದಾಗಲೂ ಕೂಡ ನನಗೂ ಹಚ್ಚಿದ್ದಾರೆ, ನನಗದು ನೆನಪಿದೆ. ಹಾಗಾಗಿ ನಿಮಗೊಂದು ತೋರಿಸಬೇಕು, ನಿಮಗೆ ಇದರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂಥೇಳಿ ತೋರಿಸ್ತಾ ಇದ್ದೇನೆ.
ಸಾಮಾನ್ಯವಾಗಿ ಸಂಧಿವಾತ ಬರುವಂಥದ್ದು, ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಮಾಂಸ ಖಂಡಗಳ ನೋವು ಬರುವಂಥದ್ದೆಲ್ಲ ಆಗುತ್ತೆ. ಅದಕ್ಕೆ ಈ ಉಮ್ಮತ್ತೆ ಎಲೆಗಳನ್ನು ಬಿಸಿ ಮಾಡಿ ಎಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಇದನ್ನ ಇಡಬೇಕು. ಆವಾಗ ನೋವನ್ನು ಹೇರುತ್ತೆ. ತುಂಬ ಬೇಗನೆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಗಿಡದ ಎಲೆಗಳಿಗಿವೆ. ಈ ಗಿಡದ ಒಣ ಎಲೆಗಳು ಅಸ್ತಮ ಮತ್ತು ಉಸಿರಾಟದ ಸಮಸ್ಯೆಗಳಿಗೂ ಸಹ ಒಂದು ಪರಿಹಾರ ಅಂತ ಹೇಳಲಾಗುತ್ತೆ. ಬಹಳ ಹಳೆಯ ಕಾಲದಲ್ಲಿ ಈ ಒಣ ಎಲೆಗಳನ್ನು ಧೂಪದ ರೂಪದಲ್ಲಿ ಬಳಸ್ತಾ ಇದ್ರು. ಒಣ ಎಲೆಗಳಿಗೆ ನಾವು ಬೆಂಕಿ ಕೊಟ್ಟಾಗೋದ್ರಲ್ಲಿ ಹೊಗೆ ಬರುತ್ತಲ್ವ, ಆ ರೀತಿ ಹೊಗೆಯನ್ನು ಉಸಿರಾಡ್ತಾ ಇದ್ರು. ಈ ರೀತಿ ಉಸಿರಾಟ ಮಾಡಿದಾಗ ಉಸಿರಾಟದ ಸಮಸ್ಯೆಗಳಾಗಲಿ ಸ್ವಲ್ಪ ಅಸ್ತಮವೆಲ್ಲ ಕಡಿಮೆ ಆಗ್ತಾ ಇತ್ತು. ಆದರೆ ಇವಾಗ ಈ ರೀತಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಇದನ್ನು ನೀವು ಒಂದು ವೇಳೆ ಉಸಿರಾಟ ಸಮಸ್ಯೆಗೆ ಉಪಯೋಗ ಮಾಡ್ತೀನಿ ಅನ್ನೋದಾದರೆ ಡಾಕ್ಟ್ರನ್ನ ಸಲಹೆ ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ಸಾಮಾನ್ಯ ಆಗುವಂಥ ಹುಣ್ಣು ಅಥವಾ ಚರ್ಮದ ಊತ, ಇದನ್ನು ಯಾವುದಾದ್ರು ಒಂದು ಕೀಟ ಕಚ್ಚಿದಾಗ ನಮಗೆ ಬಾವು ಬರುತ್ತಲ್ಲ ಅದು, ಅಥವಾ ಉರಿ ಇದ್ದರೆ ಈ ಒಂದು ಉಮ್ಮತ್ತೆ ಎಲೆಯನ್ನು ಪೇಸ್ಟ್ ಮಾಡಿ ಅದನ್ನು ಹಚ್ಚಬೇಕು. ಈ ರೀತಿ ಹಚ್ಚಿದಾಗ ಹುಣ್ಣಾಗಲಿ, ಚರ್ಮದ ಊತ ಆಗಲಿ, ಕೀಟ ಕಚ್ಚಿದಂತಹ ನೋವಾಗಲಿ, ಉರಿಯಾಗಲಿ ಎಲ್ಲದೂ ಕಡಿಮೆ ಆಗುತ್ತೆ. ಆದರೆ ನಾವೊಂದು ವಿಷಯನ ಗಮನಿಸಬೇಕಾಗತ್ತೆ. ಈ ಒಂದು ಔಷಧಿ ಪ್ರತಿಯೊಬ್ಬರಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಅಲರ್ಜಿ ಆಗುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಸೂಕ್ಷ್ಮ ಚರ್ಮ ಇರುತ್ತೆ, ಅಂಥವರಿಗೂ ಸಹ ಇದು ಅಪಾಯಕಾರಿಯಾಗುವಂಥ ಸಾಧ್ಯತೆಗಳು ಇದೆ. ತಲೆ ಕೂದಲಿಗೆ ಮತ್ತು ತಲೆನೋವಿಗೆ ಪಾರಂಪರಿಕವಾದಂಥ ಔಷಧಿಯಾಗಿ ಈ ಒಂದು ಗಿಡದ ಎಲೆಗಳನ್ನು ಬಳಸಲಾಗ್ತಾ ಇತ್ತು. ಈ ಎಲೆಯ ರಸವನ್ನು ತಲೆ ಮೇಲೆ ಹಚ್ಚೋದ್ರಿಂದ ಅಥವಾ ಈ ಎಲೆಯನ್ನು ಎಣ್ಣೆಯ ಜೊತೆ ಕುದಿಸಿ ಬಳಸೋದ್ರಿಂದ ಕೂದಲಿನ ಹಾಗೂ ತಲೆನೋವಿನಂತಹ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಲಾಗುತ್ತೆ. ಇದು ಬಹಳ ಹಿಂದೆ ಆಯುರ್ವೇದದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಈ ಎಲೆಯ ರಸವನ್ನು ಅಥವಾ ಎಣ್ಣೆಯನ್ನು ನಾವು ಬಳಸೋದ್ರಿಂದ ತಲೆನೋವು, ತಲೆ ಚರ್ಮದ ಉರಿಯನ್ನು ಸಹ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಗಿಡಕ್ಕೆ ಸಂಸ್ಕೃತದಲ್ಲಿ ಕನಕ ಅಂತ ಹೇಳಿ ಕರೀತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕನಕ ಅಂತಂದರೆ ಚಿನ್ನ ಅನ್ನೋ ಒಂದು ಅರ್ಥ ಬರುತ್ತೆ. ಈ ಒಂದು ಗಿಡದ ಬೀಜದಿಂದ ಎಣ್ಣೆಯನ್ನು ತಯಾರು ಮಾಡ್ಬೋದು. ಇದನ್ನು ಕನಕ ತೈಲ ಅಂತೇಳಿ ಕರೀತಾರೆ. ಈ ಎಣ್ಣೆ ಚರ್ಮಕ್ಕೆ ಹಚ್ಚೋದ್ರಿಂದ ಚರ್ಮಕ್ಕೆ ಬಂಗಾರದ ಬಣ್ಣ ಬರುತ್ತೆ ಅಂತ ಹೇಳಲಾಗತ್ತೆ. ಒಂದು ವೇಳೆ ಮನುಷ್ಯ ಹಸಿ ಎಲೆಗಳನ್ನು ತಿಂದರೆ ಮನುಷ್ಯನಿಗೆ ಹುಚ್ಚು ಹಿಡಿಯುವಂಥ ಸಾಧ್ಯತೆ ಬಹಳಷ್ಟು ಇದೆ. ಹಾಗೆಯೇ ಬಿಳಿ ಹೂವಿನ ಗಿಡ ಹೆಚ್ಚು ಔಷಧೀಯ ಗುಣವನ್ನು ಹೊಂದಿದೆ. ನಾವು ಕೆಲವೊಂದು ಗಿಡಮೂಲಿಕೆಗಳನ್ನು ತಗೊಂಡಾಗ ಆ ಗಿಡದ ಯಾವುದಾದ್ರೂ ಒಂದು ಭಾಗ ವಿಷಕಾರಿಯಾಗಿರುತ್ತೆ. ಆದರೆ ಈ ಗಿಡದ ಎಲೆ, ಹೂವು, ಬೇರು, ಬೀಜ ಪ್ರತಿಯೊಂದು ಕೂಡ ವಿಷಕಾರಿ. ಅದರಲ್ಲೂ ಬೀಜ ಅತ್ಯಂತ ವಿಷಕಾರಿ ಅಂತ ಹೇಳಬಹುದು. ಈ ಗಿಡದ ಯಾವುದೇ ಒಂದು ಭಾಗವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ವಿಷದ ಅಂಶ ಜಾಸ್ತಿ ಆಗುತ್ತೆ. ಇದರ ಲಕ್ಷಣಗಳೇನು ಅಂತಂದರೆ ಬಾಯಿ ಒಣಗೋದು, ಕಣ್ಣು ಮಂಕಾಗತ್ತೆ, ತಲೆ ಸುತ್ತು ಬರುವಂಥದ್ದು, ಹೃದಯದ ಬಡಿತ ಹೆಚ್ಚಾಗತ್ತೆ, ಅಥವಾ ವಿಚಿತ್ರವಾಗಿ ವರ್ತನೆ ಮಾಡುವಂಥದ್ದು, ಜ್ಞಾಪಕ ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದು, ಮೂರ್ಛೆ ಹೋಗುವಂಥದ್ದು, ಉಸಿರಾಟದ ಸಮಸ್ಯೆಗಳಾಗುವಂಥದ್ದು, ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೋಮಕ್ಕೆ ಹೋಗುವಂಥದ್ದು, ಅಥವಾ ಮರಣವನ್ನು ತಂದೊಡ್ಡುವಂತಹ ಪ್ರಮೇಯಗಳು ಸಹ ಬರಬಹುದು. ಹಾಗಾಗಿ ಈ ಗಿಡದ ಉಪಯೋಗ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ವೈದ್ಯರನ್ನು ಇದನ್ನು ನೀವು ತಪ್ಪದೆ ಕನ್ಸಲ್ಟ್ ಮಾಡಿ ಆನಂತರ ಉಪಯೋಗ ಮಾಡೋದು ತುಂಬ ಒಳ್ಳೆಯದು. ಒಂದು ವೇಳೆ ನಿಮ್ಮಲ್ಲಿ ಗಿಡ ಇದೆ ಅಥವಾ ನೀವು ಇದನ್ನು ಔಷಧಿಯಾಗಿ ಉಪಯೋಗ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಮಕ್ಕಳ ಕೈಗೆ ಸಿಗದಿದ್ದ ಹಾಗೆ ನೋಡ್ಕೊಳ್ಳಿ. ಮಕ್ಕಳು ಅಪ್ಪಿತಪ್ಪಿ ಏನಾದರೂ ಇದ್ರ ಬೀಜನೋ ಅಥವಾ ಎಲೆಯನ್ನು ತಿಂದರೆ ಬಹಳಷ್ಟು ಅಪಾಯಗಳಾಗತ್ತೆ. ನಿಮ್ಮ ಮನೆಯ ಸುತ್ತಮುತ್ತ ಇದ್ದರೂ ಕೂಡ ಹಾಗೆ ಸ್ವಲ್ಪ ಎಚ್ಚರ ವಹಿಸಿ. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಆಟ ಆಡ್ತಾ ಹೋಗ್ತಾರೆ, ಅದನ್ನು ಸೇವನೆ ಮಾಡ್ತಾರೆ, ಮುಟ್ತಾರೆ, ಏನೇನೋ ಆಗುತ್ತೆ. ಹಾಗಾಗಿ ಆದಷ್ಟು ಗಮನವನ್ನು ವಹಿಸೋದು ಉತ್ತಮ. ಈ ಗಿಡದ ಭಾಗಗಳನ್ನು ಔಷಧಿಯಾಗಿ ಅಲ್ಲದೆ ಇದರ ಹೂವನ್ನು ಶಿವನ ಪೂಜೆಯಲ್ಲಿ ಬಳಸ್ತಾರೆ. ನಮ್ಮಲ್ಲಿ ಕಡಿಮೆ, ಆದರೆ ಉತ್ತರ ಭಾರತದ ಕಡೆ ಇದನ್ನು ಶಿವನ ಪೂಜೆಯಲ್ಲಿ ಬಳಸ್ತಾರೆ. ಹಾಗೆಯೇ ಈ ತಾಂತ್ರಿಕ ಆಚರಣೆ ಅಂತ ಹೇಳ್ತೀವಲ್ಲ, ಏನು ಮಾಟ ಮಂತ್ರ ಅಂತೀವಲ್ಲ, ಅದರಲ್ಲಿ ಸಹ ಈ ಒಂದು ಹೂವನ್ನು ಬಳಸುವಂತಹ ಉಲ್ಲೇಖಗಳನ್ನು ನಾವು ನೋಡಬಹುದು. ಇದು ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ವಿಶಿಷ್ಟವಾದಂಥ ಒಂದು ಸ್ಥಾನಮಾನವನ್ನು ಹೊಂದಿದೆ. ನಾನು ನಿಮಗೆ ಈ ಗಿಡದ ಮಾಹಿತಿಯನ್ನು ಕೊಟ್ಟಿದ್ದು ನೀವು ಇದನ್ನು ಚಿಕಿತ್ಸೆಯಾಗಿ ಬಳಸಲಿ ಅಂತಲ್ಲ. ಈ ಒಂದು ಗಿಡದ ಮಾಹಿತಿ ನೀವು ತಿಳಿದುಕೊಳ್ಳಿ ಅನ್ನೋದು ಕಾರಣಕ್ಕಾಗಿ ನಾನು ನಿಮಗೆ ಇದರ ಮಾಹಿತಿ ಕೊಟ್ಟಿದ್ದೀನಿ. ನಾವು ಕೆಲವೊಂದು ಗಿಡಮೂಲಿಕೆಗಳನ್ನು ನೀವು ಉಪಯೋಗ ಮಾಡಿ ಅಂತ ನೇರವಾಗಿ ಹೇಳ್ಬೋದು. ಬಟ್ ಈ ಒಂದು ಗಿಡದ ಬಗ್ಗೆ ನಾವು ಬಹಳಷ್ಟು ಎಚ್ಚರವನ್ನು ವಹಿಸಬೇಕಾಗಿರೋದ್ರಿಂದ ಇದರ ಬಳಕೆಯನ್ನು ಮಾಡೋದು ಮುಂಚೆ ನಾನು ಮತ್ತೆ ಹೇಳ್ತಿದ್ದೇನೆ, ನಿಮ್ಮ ಹತ್ತಿರ ಡಾಕ್ಟ್ರು ಅಥವಾ ಈ ನಾಟಿ ವೈದ್ಯರು ಇರ್ತಾರಲ್ವ, ಅವರ ಸಲಹೆಯನ್ನು ಪಡೆಯಿರಿ. ತುಂಬಾ ಒಳ್ಳೆಯದು.
ಈ ಗಿಡದ ರೀತಿಯಲ್ಲಿ ಬಹಳಷ್ಟು ಗಿಡಗಳಿವೆ. ಔಷಧಿಯಾಗಿ ನಾವು ಬಳಸ್ತಾ ಇದ್ದರೂ ಕೂಡ ಅದು ವಿಷಕಾರಿಯಾಗಿರುತ್ತೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯಕ್ಕೆ, ಸರಿಯಾದವರ ಮಾರ್ಗದರ್ಶನದಲ್ಲಿ ಉಪಯೋಗ ಮಾಡುವಂಥದ್ದು ಬಹಳಷ್ಟು ಉತ್ತಮ. ನೀವೊಂದು ವೇಳೆ ಕೆಪ್ಪಟ್ಟೆ ಅಥವಾ ಮಂಗನ ಬಾಯಿಗೆ ಉಪಯೋಗ ಮಾಡ್ತೀನಿ ಅನ್ನೋದ್ರೆ ನೀವು ಉಪಯೋಗ ಮಾಡ್ಬೋದು. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಯಾಕಂತಂದರೆ ನಾವು ಚಿಕ್ಕವರಿರುವಾಗ ಉಪಯೋಗ ಮಾಡಿದ್ದೀವಿ, ನಮಗೇನೂ ಆಗಲಿಲ್ಲ. ಹಾಗಾಗಿ ಅದಕ್ಕೊಂದಕ್ಕೆ ನೀವು ಉಪಯೋಗ ಮಾಡಲಿಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಬಟ್ ಉಪಯೋಗ ಮಾಡೋ ಮುಂಚೆ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋದನ್ನ ಕಲಿಯಿರಿ. ಹಾಗೆಯೇ ಗಿಡದ ಪರಿಚಯವನ್ನು ಸರಿಯಾಗಿ ಹೊಂದಬೇಕಾಗತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಈ ಒಂದು ಗಿಡದ ಆರೋಗ್ಯ ಲಾಭಗಳು ಬಹಳಷ್ಟು ಪ್ರಯೋಜನಗಳನ್ನ ಹೊಂದಿದೆ. ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲಾದರೂ ನೋಡಿದ್ರೆ ಮನೆ ಹತ್ರ ತಂದು ಒಂದು ನೆಟ್ಟಿರಿ, ತುಂಬ ಉಪಯೋಗ ಬರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ಎಲ್ಲೋ ಒಂದು 10 ಜನಕ್ಕೆ ಉಪಯೋಗ ಆದರೂ ಆಗಬಹುದು. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದು ಒಳ್ಳೆಯ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.